ವೆಲ್ಕಮ್ ಟು ಲಕ್ಷ್ಮಿ ಹೆಲ್ತ್ ಟಾಕ್. ಈ ವಿಡಿಯೋದಲ್ಲಿ ನಾವು ಮೆನೋಪಾಸ್ ಅಥವಾ ಮುಟ್ಟು ನಿಲ್ಲುವುದರ ಬಗ್ಗೆ ತಿಳಿದುಕೊಳ್ಳೋಣ. ಮುಟ್ಟು ನಿಲ್ಲುವುದು ಮಹಿಳೆಯ ಜೀವನದಲ್ಲಿ ಹಾರ್ಮೋನ್ ಬದಲಾವಣೆಗಳಿಂದ ಋತುಕ್ರಮ ಸಂಪೂರ್ಣವಾಗಿ ನಿಲ್ಲುವ ಪರಿಸ್ಥಿತಿಯಾಗಿದೆ. ಮುಟ್ಟು ನಿಂತ ನಂತರದ ಅವಧಿಯನ್ನು ಪೋಸ್ಟ್ ಮೆನೋಪಾಸ್ ಎಂದು ಕರೆಯಲಾಗುತ್ತದೆ. ಇದು ಸಾಮಾನ್ಯವಾಗಿ 45ರಿಂದ 55 ವರ್ಷದ ವಯಸ್ಸಿನ ನಡುವೆ ಸಂಭವಿಸುತ್ತದೆ. ಪೋಸ್ಟ್ ಮೆನೋಪಾಸ್ ಚಿಹ್ನೆಗಳು ಮತ್ತು ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಶರೀರದಲ್ಲಿ ತಾತ್ಕಾಲಿಕ ಉಷ್ಣತೆಯ ಹೆಚ್ಚಳ, ಬೆವರುವುದು ಮತ್ತು ನಿಶ್ಶಕ್ತಿಯ ಅನುಭವವಾಗುತ್ತದೆ. ರಾತ್ರಿ ವೇಳೆ ಹೆಚ್ಚು ಬೆವರು ಬರುತ್ತದೆ, ಇದರಿಂದ ನಿದ್ರೆಯಲ್ಲಿ ವ್ಯತ್ಯಯ ಉಂಟಾಗಬಹುದು. ನಿದ್ರೆ ಹೋಗಲು ಅಥವಾ ನಿರಂತರವಾಗಿ ನಿದ್ರೆ ಮಾಡುವಲ್ಲಿ ಕೆಲವೊಂದು ತೊಂದರೆಗಳು ಸಂಭವಿಸುತ್ತವೆ. ಮನಸ್ಥಿತಿ ಬದಲಾವಣೆ, ಆಕಸ್ಮಿಕ ಸಣ್ಣ ಸಣ್ಣ ಕೋಪ, ಬೇಸರ ಅಥವಾ ಖಿನ್ನತೆಯ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ವೆಜೈನಲ್ ಸೋಂಕು, ಈಸ್ಟ್ರೋಜನ್ ಹಾರ್ಮೋನ್ ಕಡಿಮೆಯಾಗುವುದರಿಂದ ವೆಜೈನಲ್ ಸೋಂಕು ಕಾಣಿಸಬಹುದು. ಇದರಿಂದ ಅಸಹಜ ನೋವು ಅನ್ನುವುದು ಉಂಟಾಗುತ್ತದೆ. ಹಾರ್ಮೋನ್ಗಳ ಬದಲಾವಣೆಗಳಿಂದ ಶರೀರದಲ್ಲಿ ಇತರೆ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ. ತೂಕ ಹೆಚ್ಚಾಗುವುದು, ಹೊಟ್ಟೆ ಹಾಗೂ ಇತರ ಪ್ರದೇಶದಲ್ಲಿ ಕೊಬ್ಬಿನ ಸಂಖ್ಯೆ ಹೆಚ್ಚಾಗುವುದು. ಮೂಳೆ ಸಾಂದ್ರತೆ ಕಡಿಮೆಯಾಗಿ ಆಸ್ಟಿಯೋಪೊರೋಸಿಸ್ ಎಂಬ ಕಾಯಿಲೆಯ ಸಾಧ್ಯತೆ ಹೆಚ್ಚಾಗುತ್ತದೆ. ಇದರಿಂದ ಎಲುಬುಗಳು ದುರ್ಬಲವಾಗುತ್ತವೆ. ಹಾರ್ಮೋನ್ ಬದಲಾವಣೆಗಳಿಂದ ಹೃದಯ ಸಂಬಂಧಿತ ಕಾಯಿಲೆಗಳ ಅಪಾಯ ಹೆಚ್ಚಾಗುತ್ತದೆ. ಚುರುಕಾದ ವಿಚಾರಶಕ್ತಿ ಕಡಿಮೆಯಾಗುವುದು, ಮರೆಯುವಿಕೆ ಮತ್ತು ಬಾಯಿ ಸೋಂಕು ಕಾಣಿಸಿಕೊಳ್ಳುತ್ತದೆ. ಪೋಸ್ಟ್ ಮೆನೋಪಾಸ್ ಸಮಯದಲ್ಲಿ ಎಚ್ಚರಿಕೆಗಳು: ಆಹಾರದಲ್ಲಿ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಯನ್ನು ಹೆಚ್ಚಿಸಿಕೊಳ್ಳಿ. ನಿಯಮಿತ ವ್ಯಾಯಾಮ ಮಾಡಿ. ಮೆಡಿಕಲ್ ತಪಾಸಣೆ ಮಾಡಿಸಿಕೊಳ್ಳಿ. ಮನೋಸ್ಥಿತಿ ಸ್ಥಿರವಾಗಿಡಲು ಧ್ಯಾನ ಅಥವಾ ಯೋಗವನ್ನು ಮಾಡಿ. ಈ ಚಿಹ್ನೆಗಳು ಪ್ರತಿಯೊಬ್ಬ ಮಹಿಳೆಯಲ್ಲಿಯೂ ವಿಭಿನ್ನವಾಗಿರುತ್ತದೆ. ನಿಮ್ಮ ದೇಹದಲ್ಲಿ ಯಾವುದೇ ಬದಲಾವಣೆಗಳಿದ್ದರೆ ವೈದ್ಯರನ್ನು ಸಂಪರ್ಕಿಸಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.